ಕನ್ನಡ ಚಿತ್ರರಂಗದ ನಟಿ ಶೋಭಿತಾ ಶಿವಣ್ಣ ಅವರ ನಿಗೂಢ ಸಾವು ಎಲ್ರಿಗೂ ಅಚ್ಚರಿ ಅನಿಸಿದೆ. ಅದರಲ್ಲೂ ಬ್ರಹ್ಮಗಂಟು, ಹಿಟ್ಲರ್ ಕಲ್ಯಾಣ ಜೊತೆ ಸೇರಿದಂತೆ ಹಲವಾರು ಸೀರಿಯಲ್ ಇರಬಹುದು. ಒಂದು ಹಿಟ್ ಪೇರ್ ಆಗಿದ್ರು ಹರ್ಷ ಹಾಗೂ ಶೋಭಿತಾ ಅವರು. ಎಲ್ಲರೂ ಮನೆ ಮಾತು ಕೂಡ ಆಗಿದ್ರು. ಸದ್ಯಕ್ಕೆ ಅವರ ಆಪ್ತ ಸ್ನೇಹಿತರು ಹೌದು, ನಟನೂ ಕೂಡ ಹೌದು. ಹರ್ಷ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಶೋಭಿತಾ ಅವರು ಆತ್ಮಹತ್ಯೆ ಏನಕ್ಕೆ ಮಾಡ್ಕೊಂಡ್ರು ಅನ್ನುವಂಥದ್ದು ಯಾರಿಗೂ ಸಹ ಗೊತ್ತಿಲ್ಲ. ಸದ್ಯಕ್ಕೆ ಅವರ ಸ್ನೇಹಿತರು ಏನಾದರೂ ಹೇಳ್ತಾರಾ ಅದ್ರ ಬಗ್ಗೆ, ಅವ್ರಿಗೆ ಯಾವಾಗ ವಿಚಾರ ಗೊತ್ತಾಯ್ತು ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂಥ ಒಂದು ಪ್ರಯತ್ನ ಈಗಾಗಿದೆ. ಹರ್ಷ ಸರ್ ನಮಸ್ತೆ. ಶೋಭಿತಾ ಅವ್ರ ಜೊತೆ ನೀವು ಹಲವಾರು ಸೀರಿಯಲ್ಗಳನ್ನ ಮಾಡಿದ್ರಿ. ಸಿನಿಮಾ ನಿಮ್ಮದು ಹೊರತುಪಡಿಸಿ ಸೀರಿಯಲ್ ಅವ್ರ ಜೊತೆ ಮಾಡಿದ್ರಿ 5 ವರ್ಷಗಳ ಕಾಲ. ಒಂದು ಒಳ್ಳೆ ಗುಡ್ ಫ್ರೆಂಡ್ ಅಂತ ಹೇಳಬಹುದು. ಯಾವಾಗ ನೀವು ಟಚ್ ಆಗಿದ್ದು, ಜೊತೆಗೆ ಫ್ರೆಂಡ್ಶಿಪ್ ಅನ್ನೋದು ಹೇಗೆ ಮೂವ್ ಆಯಿತು? ಅದೇ ನಾವು ಫಸ್ಟು ಮೀಟ್ ಮಾಡಿದ್ದು ಸೀರಿಯಲ್ ಆಡಿಷನಲ್ಲೇ. ಸೊ ಆಲ್ಮೋಸ್ಟ್ 5-6 ಇಯರ್ಸ್ ಆಯಿತು. ಬ್ರಹ್ಮಗಂಟನೇ ಒಂದು 4.5 ಇಯರ್ಸ್ ಬಂತು. ಅದು ಮುಗಿದ ತಕ್ಷಣ ಮತ್ತೆ ನನಗೆ ಹಿಟ್ಲರ್ ಕಲ್ಯಾಣ ಸಿಕ್ತು. ಸೊ ನಮ್ಮ ಪೇರು ಇದರಲ್ಲಿ ಇಟ್ಟಾಗಿತ್ತಂತ ಹಿಟ್ಲರ್ ಕಲ್ಯಾಣಗೂ ಅವ್ರನ್ನೇ ಸೆಲೆಕ್ಟ್ ಮಾಡಿ ಅದರಲ್ಲೂ ಆಲ್ಮೋಸ್ಟ್ 1 ಇಯರ್ ಮಾಡಿದ್ವಿ. ಸೊ 5 to 6 ಇಯರ್ಸ್ ಒಟ್ಟಿಗೆ ವರ್ಕ್ ಮಾಡಿದ್ದೀವಿ. ಆರಾಮಾಗಿದ್ದರು ಅವರು, ಪಾಸಿಟಿವ್ ಆಗಿದ್ದರು, ಯಾವುದೂ ನೆಗೆಟಿವ್ ಮಾತಾಡ್ತಾ ಇರಲಿಲ್ಲ. ಬಟ್ ಇವಾಗ ನಿನ್ನೆ ನನಗೆ ಗೊತ್ತಾಗಿದ್ದು, ನಾನು ಯಾವುದೋ ಪೋಸ್ಟ್ ನೋಡಿದೆ, ಸುಮ್ಮನೆ ಏನೋ ಹಾಕಿರ್ತಾರೆ ಯಾರೋ ಅಂದ್ಕೊಂಡು ಹೀಗೆ ಎಲ್ಲ ಮಾತು 2-3 ಪೋಸ್ಟ್ ನೋಡಿದೆ ಬೇರೆ ಬೇರೆ ಕಡೆ. ಏನು ಈ ಥರ ಆಗಿದೆಯಲ್ಲ ಅಂತ ಅವ್ರಿಗೆ ಕಾಲ್ ಮಾಡೋದಕ್ಕೂ ಭಯ ಆಯ್ತು ನನಗೆ. ಏನು ಈ ಥರ ಅಂತ ಅವ್ರ ಭಾವನ ಕಾಲ್ ಮಾಡಿದೆ, ಅವ್ರ ನಂಬರ್ ಕಲೆಕ್ಟ್ ಮಾಡಿಕೊಂಡು. ಅವ್ರ ಭಾವ ಹೇಳಿದ್ರು, ನಿಜ ತೀರೋಗ್ಬಿಟ್ರು ಅಂತ. ಶಾಕ್ ಆಗೋಯ್ತು, ಏನಕ್ಕೆ ಈ ಥರ ಮಾಡಿಕೊಂಡ್ರು. ಕೇಳಿದೆ ಏನು ರೀಸನ್ ಏನಾದ್ರು ಗೊತ್ತಾ ಅಂತ. ಬಟ್ ಯಾರಿಗೂ ಇನ್ನೂ ಏನೋ ಗೊತ್ತಿಲ್ಲ ಏನು ರೀಸನ್ ಅಂತ. ಇವಾಗ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿರುತ್ತೆ ಆಲ್ಮೋಸ್ಟ್ ಈ ಟೈಮಿಗೆ. ಇನ್ನು 1 ಅವರಲ್ಲಿ ಗೊತ್ತಾಗ್ಬೋದು ಅನ್ಸುತ್ತೆ ರೀಸನ್ ಎಲ್ಲ ಏನಕ್ಕೆ ಅಂತ. ಇಷ್ಟು ಮಾತ್ರ ನನಗೆ ಗೊತ್ತಿರೋದಷ್ಟೇ. ಅದು ಆತ್ಮಹತ್ಯೆ ಅಂತ ಹೇಳಿದ ತಕ್ಷಣ ನಿಮಗೆ ಶಾಕ್ ಅನ್ನಿಸ್ತಾ? ಯಾಕಂತ ಹೇಳಿದ್ರೆ ಅವರು ಅಷ್ಟು ವೀಕ್ ಇದ್ರ, ಹೇಗೆ ಮೆಂಟಲಿ ಸ್ಟೇಬಲ್ ಇರಲಿಲ್ವಾ? ತುಂಬ ಸ್ಟ್ರಾಂಗ್ ಇದ್ರು ಅವರು. ಆ ಥರ ಸೂಸೈಡ್ ಮಾಡ್ಕೋದ್ರಿಂದ ಅದೇ ಇವಾಗೂ ನಂಬೋದಕ್ಕಾಗಲ್ಲ. ತುಂಬ ಸ್ಟ್ರಾಂಗ್ ಇರೋ, ಯಾಕಂದರೆ ಸೆಟ್ಟಲ್ಲೆಲ್ಲ ಅವರು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಅವ್ರು ಪಾಸಿಟಿವ್ ಆಗಿ ಮಾತಾಡೋದು. ಮೈನ್ ಮನೆದು ಅಂದರೆ ಅದೇ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಚಿಕ್ಕಪಟ್ಟದೆಲ್ಲ ಇದ್ದೇ ಇರುತ್ತೆ. ಅದನ್ನೆಲ್ಲ ಅವರು ಅದನ್ನು ಕೂಡ ಶೇರ್ ಮಾಡ್ತಿರಲಿಲ್ಲ ಅವರು. ಎಲ್ಲ ಏನು ಕಷ್ಟ ಬಂದರೆ ನಾನು ಕೆಲಸ ಮಾಡ್ತೀನಿ ಹರ್ಷ ಅವರೇ, ಸರಿ ಮಾಡ್ಕೋತೀನಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಇಷ್ಟೇ ಅವ್ರು ಹೇಳ್ತಾಯಿದ್ರು. ಅದು ಬಿಟ್ಟರೆ ಬೇರೆ ನೆಗೆಟಿವ್, ಬೇರೆ ವಿಷಯಗಳು, ಆಚೆ ವಿಷಯ, ಬೇರೆ ಇನ್ಯಾರ್ದೋ ವಿಷಯ ಅವ್ರು ಮಾತಾಡ್ತಾನೆ ಇರಲಿಲ್ಲ. ಫುಲ್ ಪಾಸಿಟಿವ್ ಆಗಿದ್ರು. ಈ ಥರ ಮಾಡ್ಕೊಂಡಿದ್ದಾರೆ ಅಂದರೆ ಇದು ಶಾಕ್ ಇದು. ಅವ್ರ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು? ನೀವು ಯಾವಾಗ ಟಚ್ ಸ್ಟಾಪ್ ಆಯಿತು ಅಂತ? ಅವ್ರದ್ದು ಮದುವೆ ಆಗಿ ಇವಾಗ 1.5 ಇಯರ್ ಆಯಿತು ಅನಿಸುತ್ತೆ. ನಾನು ಲಾಸ್ಟ್ ಮೀಟ್ ಮಾಡಿದ್ದು ನಮ್ಮದು ಹಿಟ್ಲರ್ ಕಲ್ಯಾಣ ಲಾಸ್ಟ್ ಡೇ ಶೂಟ್ ಇತ್ತು. ಅಂದರೆ ನಮ್ಮದು ವೈಂಡ್ ಅಪ್ ಆಗೋ ಟೈಮಲ್ಲಿ ಇಬ್ಬರದ್ದು ಶೂಟ್ ಇತ್ತು, ಅವತ್ತು ಲಾಸ್ಟ್ ಮೀಟ್ ಆಗಿದ್ದು. ಅದಾದಮೇಲೆ ಮದುವೆಗೆ ಇನ್ವಿಟೇಷನ್ ಕೊಡೋದಕ್ಕೆ ಕಾಲ್ ಮಾಡಿದ್ರು ಅಷ್ಟೇ. ಇನ್ವಿಟೇಷನ್ ವಾಟ್ಸಪ್ಪಲ್ಲಿ ಕಳಿಸಿದ್ರು, ಕಂಗ್ರಾಟ್ಸ್ ಅಂತ ಹೇಳಿದ್ದೆ. ಅವಾಗ ಮಾತಾಡಿದ್ದೆ, ಹುಡುಗ ಏನು ಮಾಡ್ತಾ ಇರೋದು ಅಂತ. ಸೊ ಅವಾಗ ಈ ಥರ ಹೈದ್ರಾಬಾದಲ್ಲಿ ಇರ್ತಾರೆ ಅವರು, ಸಾಫ್ಟ್ವೇರ್ ಕಂಪ್ನಿ ವರ್ಕ್ ಮಾಡ್ತಾರೆ ಅಂತ ಅಷ್ಟೇ ಮಾತಾಡಿದ್ದು. ನಾನು ಮದುವೆಗೂ ಹೋಗೋಕ್ಕಾಗಿಲ್ಲ, ನಂದು ಬೇರೆ ಕ್ರಿಕೆಟ್ ಮ್ಯಾಚ್ ಇತ್ತು ಅಂದ್ಬಿಟ್ಟು ಮದುವೆಗೂ ಹೋಗೋಕ್ಕಾಗಿಲ್ಲ. ಅದಾದಮೇಲೆ ತುಂಬ ಕಡಿಮೆ, ಟಚ್ಚಲ್ಲಿ ಇರಲಿಲ್ಲ. ನಂದು ಬರ್ಡೇ ಇದ್ದಾಗ ಮಾತ್ರ ಒಂದು ವಿಶ್ ಮಾಡೋರು ಅಷ್ಟೇ. ಏನಾದ್ರು ಹಬ್ಬ ಏನಾದ್ರು ಇದ್ದರೆ ಅದು ಹಬ್ಬಕ್ಕೆಲ್ಲ ಮೆಸೇಜ್ ಆಗ್ತಾರೆ. ಅದು ಬಿಟ್ಟರೆ ಟಚ್ಚಲ್ಲಿ ಇರಲಿಲ್ಲ ನನ್ನ ಜೊತೆನೂ, ಯಾರ ಜೊತೆನೂ ಟಚ್ಚಲ್ಲಿ ಇರಲಿಲ್ಲ ಅವರಿಲ್ಲಿ. ಅದೇನಕ್ಕೆ ಅಂತಲೂ ಗೊತ್ತಿಲ್ಲ. ಮದುವೆಗಿಂತ ಮುಂಚೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ರು. ನಿಮ್ಮ ಜೊತೆಗೆ ರೀಲ್ಸ್ ಇರ್ಬೋದು, ಫೋಟೋಗಳು ಇರ್ಬೋದು, ನಿಮ್ಮ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅಲ್ಲೇ ಗೊತ್ತಾಗುತ್ತೆ. ಬಟ್ ಅವ್ರ ಮದುವೆ ಆದಮೇಲೆ ಪೋಸ್ಟ್ಗಳು ತೀರಾ ಕಡಿಮೆ ಮಾಡಿದ್ರು, ಪೋಸ್ಟ್ ಮಾಡುವಂಥದ್ದು. ಏನಾದರೂ ನಿಮ್ಮ ಗಮನಕ್ಕೆ ಬಂತಾ? ಅದೇ ಮದುವೆ ಆದಮೇಲೆ ಅವರು ಎಲ್ರಿಗೂ ಟಚ್ಚಲ್ಲೇ ಇಲ್ಲ ಯಾರ ಜೊತೆನೂ. ಈಗ ನನ್ನ ಜೊತೆ ಆಗಲಿ, ಭರತ್ ಆಗಲಿ, ಗೀತಾ ಅವರಾಗಲಿ, ಯಾವ ಆರ್ಟಿಸ್ಟ್ಗಳ ಜೊತೆನೂ ಈಗ ನೆನ್ನೆಲ್ಲ ಅದೇ ಮಾತಾಡೋದು ಎಲ್ರೂ. ನಿಮ್ಗೆ ಏನಾದ್ರು ಕಾಲ್ ಮಾಡ್ತಿದ್ರಾ ಅಂತ. ಯಾರು ನನಗೂ ಕಾಲ್ ಮಾಡಿಲ್ಲ, ಅವರಿಗೂ ಕಾಲ್ ಮಾಡಿಲ್ಲ. ತುಂಬ ಕಡಿಮೆ, ಯಾರ ಜೊತೆನೂ ಟಚ್ಚಲ್ಲೇ ಇರಲಿಲ್ಲ. ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಇದ್ದರು ಓಕೆ, ಬಟ್ ತುಂಬ ಕಡಿಮೆ ಆಗಿತ್ತು ಅದನ್ನು. ಅದೇ ಸೆಟ್ಟಲ್ಲಿದ್ದಾಗೆಲ್ಲ ನಾವು ರೀಲ್ಸ್ ಮಾಡೋದು, ಅದು ಇದು ಶೂಟಿಂಗ್ ಬ್ರೇಕಲ್ಲಿ, ಇಲ್ಲ ಶೂಟಿಂಗ್ ಕ್ಲಿಪ್ ಎಡಿಟ್ ಮಾಡೋದೆಲ್ಲ ಚೆನ್ನಾಗಿತ್ತು ಆ ಟೈಮಲ್ಲಿ. ಬಟ್ ಇವಾಗ ಏನಕ್ಕೆ ಈ ಥರ ಮಾಡಿಕೊಂಡ್ರು? ಅಟ್ಲೀಸ್ಟ್ ಏನಾದ್ರು ಪ್ರಾಬ್ಲಮ್ ಇದ್ದರೆ ಶೇರ್ ಮಾಡ್ಕೋಬೇಕು ಯಾರ ಹತ್ರನಾದ್ರೂ. ಮನೆಯವ್ರ ಹತ್ರ ಆಗಲ್ಲ ಅಂದರೆ ಫ್ರೆಂಡ್ಸ್ ಇರ್ತಾರೆ ಯಾರಾದರೂ, ಒಂದು ಶೇರ್ ಮಾಡ್ಕೊಂಡು ಒಂದು 10 ನಿಮಿಷ ಧೈರ್ಯ ತೊಗೊಂಡಿದ್ರೆ ಇವತ್ತು ಈ ಥರ ಆಗ್ತಿರ್ಲಿಲ್ಲ, ಆಗಬಾರ್ದಿತ್ತು. ಕಷ್ಟ. ಈಗ ಅವ್ರಿಗೆಲ್ಲ ನಾವೆಲ್ಲ ಬರೀ 5-6 ವರ್ಷದಿಂದ ನೋಡಿರ್ತೀವಿ ಅಷ್ಟೇ. ಬಟ್ ಅವರಮ್ಮ ಅಕ್ಕ ಎಲ್ಲ ಇರ್ತಾರೆ, 25-30 ವರ್ಷದಿಂದ ನೋಡಿರ್ತಾರೆ, ಸಾಕಿರ್ತಾರೆ, ಜೊತೆಯಲ್ಲಿರ್ತಾರೆ. ಅವ್ರು ಹೇಗಿರ್ತಾರೆ ಅನ್ನೋದೇ ನೆನ್ಪು ಮಾಡ್ಕೊಳಕ್ಕಾಗಲ್ಲ. ಆ ಥರ ಕೆಟ್ಟ ದಿನ ನಿನ್ನೆ ಅನಿಸ್ಬಿಡ್ತು ನನಗೆ. ಮದುವೆ ವಿಚಾರದಲ್ಲಿ ಅವ್ರೇನಾದರೂ ಖುಷಿಯಾಗಿದ್ರ ಅಥವಾ ಬೇಸರ ಆಗಿದ್ರ? ನಿಮಗೆ ಹೇಳೋ ಟೈಮಲ್ಲಿ ಏನಾದರೂ ಅದ್ರ ಬಗ್ಗೆ ಹೇಳ್ಕೊಂಡಿದ್ರ? ಮದುವೆ ಆಗ್ತಿದ್ದೀನಿ ಈ ಥರ ಅಂತ. ಅಂದರೆ ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ, ಹೇಗೆ? ಇಲ್ಲ, ಅದು ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಇಲ್ಲ, ಅದು ಅರೇಂಜ್ ಮ್ಯಾರೇಜೇ. ಬಟ್ ಅದೇ ಮದುವೆ ಫಿಕ್ಸ್ ಆಯಿತು ಅಂತ ಕಾಲ್ ಮಾಡಿದ್ರು. ಬಟ್ ಅವ್ರ ಫ್ಯಾಮಿಲಿ ವಿಷಯ ನನ್ನ ಹತ್ರ ಏನೂ ಯಾರ ಹತ್ರನೂ ಮಾತಾಡ್ತಿರಲಿಲ್ಲ ಅವರು. ಸುಮ್ಮನೆ ಇದು ಮದುವೆಗೆ ಇನ್ವೈಟ್ ಮಾಡಿದ್ರು ಅಷ್ಟೇ. ಅದು ಬಿಟ್ಟರೆ ಮದುವೆ ಆದಮೇಲೆ ಟಚ್ಚೇ ಇಲ್ಲ ಯಾರ ಜೊತೆನೂ. ಆಮೇಲೆ ಫ್ಯಾಮಿಲಿ, ಅವ್ರ ಹಸ್ಬೆಂಡ್ ವಿಷಯ ಆಗಲಿ, ಬೇರೆ ಎಲ್ಲ ಹೈದ್ರಾಬಾದ್ ವಿಷಯ ಆಗಲಿ,
ಏನೂ ಮಾತಾಡ್ತಿರಲಿಲ್ಲ. ಬಟ್ ಹೈದ್ರಾಬಾದಲ್ಲೇ ಈ ಥರ ಆಗಿರೋದು. ಯಾರಿಗಾದರೂ ಕಾಲ್ ಮಾಡಿ ಮಾತಾಡಿದ್ರೆ ಈ ಥರ ಆಗ್ತಿರಲಿಲ್ಲ. ಏನೋ ಅವ್ರಿಗೂ ಗೊತ್ತಾಗಿಲ್ಲ ಅನಿಸುತ್ತೆ, ಏನೋ ಬ್ಯಾಡ್ ಡೇ. ಬಟ್ ಒಂದು ಅಬ್ಸರ್ವ್ ಮಾಡಿದ್ವಿ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾದಲ್ಲಿ ಮೇಯ್ನಾಗಿ ಅವರು ಸ್ಟೋರಿ ಪೋಸ್ಟ್ ಮಾಡಿದ್ರು 22 hours ಎಗೋ. ಸೊ ಆತ್ಮಹತ್ಯೆ ಈ ರೀತಿ ಮಾಡ್ಕೋತಾರೆ, ಯಾಕಂದರೆ ಖುಷಿಯಾಗಿರುವಂಥ ಒಂದು ಪೋಸ್ಟ್ ಹಾಕಿದ್ರು, ಅದಕ್ಕೆ ಸಾಂಗ್ ಕೂಡ ಅಷ್ಟು ಚೆನ್ನಾಗಿರೋದು, ಖುಷಿಯಾಗಿರೋದು ಹಾಕಿದ್ರು. ಅಟ್ಲೀಸ್ಟ್ ಬೇಸರ ಆಗಿದ್ರೆ ಸ್ಯಾಡ್ ಸಾಂಗ್ ಹಾಕ್ಕೊಂಡು ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಅಲ್ವಾ ಫೀಲಿಂಗ್ಸ್ನ. ಹೌದು, ನಾನು ಅದೇ ನೋಡಿದೆ ನಿನ್ನೆ. ಪ್ರೊಫೈಲ್ ಓಪನ್ ಮಾಡಿದಾಗ 21 hours ago ಅಂತ ಇತ್ತು. ಸ್ಮೈಲ್ ಮಾಡ್ತಾರೆ, ಫೋಟೋ ಹಾಕಿದ್ದಾರೆ, ಸಾಂಗ್ ಹಾಕಿದ್ದಾರೆ. ರಾತ್ರಿ ನೋಡಿದ್ರೆ ಈ ಥರ ಆಗಿದೆ. ಏನಾಗಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದೇ ಈಗ ಪೋಸ್ಟ್ಮಾರ್ಟಮ್ ಆಗಿರುತ್ತೆ, ಇವಾಗ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದಾರೆ. ಏನಾಗಿದೆ, ಯಾರು ಏನಾದ್ರು ಪರ್ಸ್ನಲ್ ಮ್ಯಾಟ್ರ್ ಏನಂತ ಗೊತ್ತಿಲ್ಲ, ನಮ್ಮ ಟಚ್ಚಲ್ಲಿದ್ದರೆ ಗೊತ್ತಾಗ್ತಾ ಇತ್ತು. ಅದೇ ಇನ್ನು ಸ್ವಲ್ಪ ಹೊತ್ತಲ್ಲಿ ಮೋಸ್ಟ್ಲಿ ಗೊತ್ತಾಗುತ್ತೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಂತ ಹೇಳಿದ್ರು. ಇನ್ನು 1 hourಲಿ ಗೊತ್ತಾಗುತ್ತೆ ಏನೇನಾಗಿರುತ್ತೆ ಅಂತ ಅಷ್ಟೇ. ನೀವು ಅವ್ರ ಫ್ಯಾಮಿಲಿಯವ್ರಿಗೆ ಕಾಲ್ ಮಾಡಿದಾಗ ಏನಾದರೂ ಅವರು ಸಂಶಯ ಪಟ್ರ, ಇಲ್ಲ ಇದು ಏನೋ ಮರ್ಡರ್ ಥರ ಇರಬಹುದು, ಮಿಸ್ಟ್ರಿ ಅನ್ನೋ ಥರ ಏನಾದರೂ? ಯಾಕಂದರೆ ಆತ್ಮಹತ್ಯೆ ಮಾಡ್ಕೊಳಲ್ಲ ಅನ್ನೋ ರೀತಿ ನೀವು ಸಹ ಹೇಳ್ತಿರೋವಂಥದ್ದು, ತಂದೆ ತಾಯಿಗೂ ಆ ನಂಬಿಕೆ ಇದ್ದೇ ಇರುತ್ತೆ, ಮಗಳು ದೂರದಲ್ಲಿ ಇರ್ತಾಳೆ, ಏನೋ ಒಂದು ಆಗಿರ್ಬೋದು ಅಚಾನಕ್ಕಾಗಿ ಅಂತ. ಹೌದು, ನಿನ್ನೆ ನಾನು ಅವರು ಭಾವನ ನಂಬರ್ ಕಲೆಕ್ಟ್ ಮಾಡಿಕೊಂಡು ಮಾತಾಡಿದೆ. ಅವರು ಶಬರಿಮಲೆಗೆ ಹೋಗ್ತಾ ಇದ್ರಂತೆ. ಸೊ ವಿಷಯ ಗೊತ್ತಾಗ ಅಲ್ಲೇ ಮಾಲೆ ಬಿಚ್ಚಿಬಿಟ್ಟು ಅವರು ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀನಿ ಹರ್ಷ. ಅಲ್ಲಿ ಏನಾಗಿದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ಅಲ್ಲಿ ರೀಚ್ ಆಗಿಬಿಟ್ಟು ಹೈದ್ರಾಬಾದ್ಗೆ ತಿಳಿಸ್ತೀನಿ ನಿಮ್ಗೆ ಏನಾಗಿದೆ ಅಂತ. ಬಟ್ ಗಂಡ ಹೆಂಡ್ತಿ ಎಲ್ಲ ಚೆನ್ನಾಗೆ. ನಾನು ಕೇಳಿದೆ, ಈ ಥರ ಆಗಿದೆ, ಏನೋ ಪ್ರಾಬ್ಲಮ್ ಇತ್ತು, ಏನೋ ಜಗಳ ಮಾಡ್ಕೊಂಡಿದ್ರ ಅಂತ ನಿನ್ನೆ ಕೇಳಿದೆ. ಇಲ್ಲ, ಚೆನ್ನಾಗೇ ಇದ್ರು ಅವರು. ಮೊನ್ನೆ ತಾನೇ ಗೋವಾಗೆ ಹೋಗಿ ಬಂದ್ರು ಇಬ್ಬರೂ. ಚೆನ್ನಾಗೇ ಇದ್ದರು. ಏನಕ್ಕೆ ಹಿಂಗೆ ಮಾಡ್ಕೊಂಡು ನಮಗೂ ಏನೋ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಏನಾಗಿದೆ ನೋಡಿಕೊಂಡು ತಿಳಿಸ್ತೀನಿ ಅಂತ ಹೇಳಿದ್ರು ಅಷ್ಟೇ. ಈಗ ನೆಕ್ಸ್ಟ್ ಏನು ನಡಿಬೇಕಾಗಿದೆ? ಏನಾದರೂ ಹೋಗ್ತೀರಾ ಮೃತದೇಹ ನೋಡೋಕ್ಕೋಸ್ಕರ? ಎಲ್ಲಿ ಮಾಡ್ತಾರಂತೆ ಅಂತ್ಯಕ್ರಿಯೆ? ಅದೇ ಇನ್ನೊಂದು 1 hourಲಿ ಗೊತ್ತಾಗುತ್ತೆ ಮೋಸ್ಟ್ಲಿ. ಅವ್ರದ್ದು ನೇಟಿವ್ ಸಕಲೇಶ್ಪುರ. ಅಲ್ಲಿಗೆ ಕರ್ಕೊಂಡು ಬರ್ತಾರೋ ಅಥವಾ ಬ್ಯಾಂಗ್ಳೂರು ಅಂತ ಇನ್ನೂ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಇನ್ನೂ ಬಂದಿಲ್ಲ? ಇಲ್ಲ, ಇನ್ನೂ ಬಂದಿಲ್ಲ. ಇನ್ನು ಹೈದ್ರಾಬಾದಲ್ಲೇ ಇದ್ದಾರೆ ಅನ್ಸುತ್ತೆ. ಸೊ ಶೂಟಿಂಗ್ ಸೆಟ್ಟಲ್ಲಿ ಇರಬೇಕಾದ್ರೆ ನಾರ್ಮಲಾಗಿ ನೀವು ಹೇಳಿದ್ರಿ ಫನ್ ಆಗಿರ್ತಿದ್ರು ಅಂತ, ಏನು ಶೇರ್ ಮಾಡ್ಕೊಳ್ತಾನೆ ಇರಲಿಲ್ವಾ ಅವರು? ಅಟ್ಲೀಸ್ಟ್ ಮನೇಲಿ ಇವತ್ತು ಹೀಗಾಯಿತು, ನಾನು ಕೋಪ ಮಾಡ್ಕೊಂಡೆ ಅಮ್ಮ ಜೊತೆ, ಆ ರೀತಿ ಏನಾದರೂ? ಅಂದರೆ ಮೈನ್ ಇದ್ದಿದ್ದೆ ಅವರಿಗೆ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವರು ಯಾವಾಗ ಅದೇ ಹೇಳ್ತಾಯಿದ್ರು. ಅನ್ನೋಸ್ರಪ್ಪ ಊರಲ್ಲಿ ಅವರಪ್ಪ ಇವಾಗ ಒಂದು 3 years ಆಯ್ತು ಅನ್ಸುತ್ತೆ ಅವರು ತೀರೋಗಿ. ಅವ್ರಿಗೆ ಅಂತಲೇ ಒಂದು ಮನೆ ಕಟ್ಟಿದ್ರು ಊರಲ್ಲಿ ಚಿಕ್ಕದಾಗಿ. ಮನೆ ಕಟ್ಟಿ ಅದರಲ್ಲಿ ಅಪ್ಪ ಅಮ್ಮ ಇರಬೇಕು ಅಂತ ಆಸೆ ಪಟ್ಟಿದ್ರು. ಅದು ಗೃಹ ಪ್ರವೇಶ ಟೈಮಲ್ಲೇ ಅವ್ರ ಅಪ್ಪ ತೀರೋದ್ರು. ಸೊ ಅದೊಂದು ಬೇಜಾರಿತ್ತು ಅವ್ರಿಗೆ. ಅಪ್ಪ ಅಮ್ಮಂಗೆ ಅಂತಲೇ ಮನೆ ಕಟ್ಟೆ, ಅಪ್ಪ ಒಂದಿನೂ ಮನೇಲಿ ಇರಲಿಲ್ಲ ಅಂತ ಅದೊಂದು ಮಾತ್ರ ಹೇಳ್ತಾಯಿದ್ರು. ಇನ್ನು ಮನೇಲಿ ಕಷ್ಟ ಅದೆಲ್ಲ ಏನು ಶೇರ್ ಮಾಡ್ತಾ ಇರಲಿಲ್ಲ ಅವರು. ಏನೇ ಬಂದರೂ ನಾನು ಮಾಡ್ಕೋತೀನಿ ಬಿಡಿ, ಕೆಲಸ ಮಾಡ್ತೀನಿ, ದುಡಿತೀನಿ, ನೋಡ್ಕೋತೀನಿ, ಅಮ್ಮನ ಚೆನ್ನಾಗಿ ನೋಡ್ಕೋತೀನಿ, ಚೆನ್ನಾಗಿ ನೋಡ್ಕೋಬೇಕಮ್ಮನ, ಇಷ್ಟು ಮಾತ್ರ ಹೇಳ್ತಾಯಿದ್ರು. ಬಿಟ್ಟರೆ ಇನ್ನು ಬೇರೆ ಅವ್ರ ಹಸ್ಬೆಂಡ್ ಮನೆಯದೆಲ್ಲ ಏನು ಒಂದು ಪಾಯಿಂಟ್ ಕೂಡ ಮಾತಾಡಿಲ್ಲ. ಯಾಕಂದ್ರೆ ನಮ್ಮ ಜೊತೆ ಟಚ್ಚಲ್ಲಿದ್ದರೆ ಅಟ್ಲೀಸ್ಟ್ ಮಾತಾಡ್ಬೋದಿತ್ತು. ಈಗ ನನಗೆ ಕಾಲ್ ಮಾಡೋದು 1 year ಮೇಲೆ ಆಯ್ತು. ಆ ಥರ ನಾರ್ಮಲ್ ಯಾವಾಗಾದ್ರು ಮೆಸೇಜ್ ಮಾಡ್ತಾಯಿದ್ರು. ಅದು ಬಿಟ್ಟರೆ ಯಾರ ಜೊತೆನೂ ಟಚ್ಚಲ್ಲಿರಲಿಲ್ಲ ಅವರು. ಏನಕ್ಕೆ ಹೀಗೆ ಮಾಡ್ಕೊಂಡ್ರು ಏನೂ ಗೊತ್ತಿಲ್ಲ. ಸೊ 5 ವರ್ಷದ ಒಂದು ಮೆಲುಕ ಹಾಕೋದಾದರೆ ನಿಮಗೆ ಖಂಡಿತವಾಗ್ಲೂ ಬೇಸರ ಆಗೇ ಆಗುತ್ತೆ. ದಿಢೀರ್ ಆತ್ಮಹತ್ಯೆ ಅಂತ ಹೇಳಿದ್ರೆ ನಿಮಗೂ ಶಾಕಿಂಗ್ ಅನಿಸುತ್ತೆ ಆ ರೀತಿ ಕೇಳಿದಾಗ. ಬಟ್ ಫಸ್ಟ್ ನಿಮಗೆ ಫೇಕ್ ಅನ್ನಿಸ್ತಾ ಸುದ್ದಿ ಕೇಳಿದಾಗ? ಹೌದು, ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಾಗ ಫೇಕ್ ಅನ್ನಿಸ್ತು. ಆಮೇಲೆ ಭರತ್ ಕಾಲ್ ಮಾಡಿದೆ, ನಾನು ಕೋ ಆರ್ಟಿಸ್ಟ್ ಭರತ್ ಬೋಪಣ್ಣ. ಅವ್ನು ಕಾಲ್ ಮಾಡಿ ನಾನು ನೋಡಿದೆ, ಏನು ಸ್ವಲ್ಪ ವಿಚಾರಿಸಿ ಯಾರಾದರೂ ಗೊತ್ತಿದ್ರೆ ಅಂತ. ಮನೆ ನಂಬರ್ ಯಾವುದೂ ಇರಲಿಲ್ಲ. ಕೊನೆಗೆ ಇನ್ನೊಬ್ಬ ಸಾಗರ್ ಅಂತ ಇದ್ದಾನೆ, ಅವನ ಹತ್ರ ಅವ್ರ ಭಾವನ ನಂಬರ್ ಇತ್ತು. ಅವ್ರ ಭಾವನಿಗೆ ಕಾಲ್ ಮಾಡಿ ಕೇಳಿದಾಗ ಹೌದು ಹರ್ಷ ಅವರೇ ನಿಜ ಅಂದರು. ಅದೇ ರೀಸನ್ ಕೇಳಿದೆ, ನನಗೂ ಗೊತ್ತಿಲ್ಲ, ಅಲ್ಲಿ ಹೋಗ್ಬಿಟ್ಟು ಕಾಲ್ ಮಾಡ್ತೀನಿ ಅಂದರು ಅಷ್ಟೇ. ಎಷ್ಟು ಗಂಟೆಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಅವ್ರು ನೈಟ್ ಅಂತ ಹೇಳಿದರು, ನೈಟ್ ಮಾಡ್ಕೊಂಡಿದ್ದಾರೆ ಅಂತ. ಮಿಡ್ ನೈಟ್. ಬಟ್ ಬೆಳಗ್ಗೆ ಮನೆ ಕೆಲಸದವ್ರು ಯಾರೋ ಬಂದು ನೋಡಿದಾಗ ರೂಮ್ ಓಪನ್ ಮಾಡ್ತಾಳೆ ಅಂದಾಗ ಡೋರು ಹೊಡೆದಾಗ ಆ ಥರ ಆಗಿದೆ, ಬೆಳಗ್ಗೆ ಗೊತ್ತಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಕ್ಲಾರಿಟಿ ಇಲ್ಲ. ಅವ್ರ ಹಸ್ಬೆಂಡ್ ಯಾರು ಮನೇಲಿ ಇರಲಿಲ್ಲ ಅಂತ, ಅಥವಾ ಯಾರು ಸ್ಟೇ ಮಾಡ್ತಿದ್ರು ಅಂತ ಅಲ್ಲಿ ಹೈದ್ರಾಬಾದ್? ಗೊತ್ತಿಲ್ಲ, ಅಲ್ಲ ಹೈದ್ರಾಬಾದ್ ವಿಷಯ ನನಗೇನು ಗೊತ್ತಿಲ್ಲ ಅಲ್ಲಿ. ಇಲ್ಲಿ ಯಾರ್ಯಾರ ಜೊತೆ ಇರ್ತಿದ್ರು ಸರ್? ಇಲ್ಲಿ ಅವರು, ಅವರಮ್ಮ ಮತ್ತು ಅವ್ರ ತಮ್ಮ ಎಲ್ಲ ಇರ್ತಿದ್ರು. ಈ ಒಂದು ಮನೇಲಿ ನಾ ಅಕ್ಕ ಭಾವ ಎಲ್ಲ ಅವರು ಬೇರೆ ಬೇರೆ ಏರಿಯಾದಲ್ಲಿದ್ದರು. ಸೊ ಅಮ್ಮನ ಊರಿಂದ ಅವ್ರ ಅಪ್ಪ ತಿರೋದ್ಮೇಲೆ ಅಮ್ಮನ ಇವರೇ ಕರ್ಕೊಂಡು ಬಂದು ಮನೆ ಮಾಡಿಕೊಂಡು ಇಲ್ಲಿ ಚೆನ್ನಾಗಿ ನೋಡ್ಕೋತೀನಿ ನಾನು ಅಂತ ಇವರೇ ಇಟ್ಕೊಂಡಿದ್ರು. ರೀಸೆಂಟಾಗಿ ಕಾರ್ ಏನಾದರೂ ತಗೊಂಡಿದ್ರಾ? ಇಲ್ಲ, ತಗೋಬೇಕು ಅಂತ ಆಸೆ ಇತ್ತು ಪಾಪ ಅವರಿಗೆ. ನಮ್ಮ ಒಂದಿನ ಅದೇ ಸೆಟ್ಟಲ್ಲಿ ನಮ್ಮದು ಅವ್ರದ್ದು ಸೀನ್ ನಡೀತಾ ಇತ್ತು, ನನ್ನ ಕಾರಲ್ಲೇ ಶೂಟ್ ಮಾಡ್ತಿದ್ದು. ಆವಾಗ ಒಳಗಡೆ ಕೂತ್ಕೊಂಡು ಹಾಗೆ ಬ್ರೇಕಲ್ಲಿ ಮಾತಾಡ್ತಾಯಿದ್ರು. ನಾನು ಒಂದು ಕಾರ್ ತೊಗೋಬೇಕು ವರ್ಷ ಅವರೇ, ಒಂದು ತುಂಬ ಇಷ್ಟ, ಯಾವಾಗ ಟೈಮ್ ಬರುತ್ತೋ ಅಂತ ಹೇಳಿದರು. ಮದುವೆ ನಂತರ ಆ್ಯಕ್ಟಿಂಗ್ ಅನ್ನೋವಂಥದ್ದನ್ನು ಬಿಟ್ಟು ಫ್ಯಾಮಿಲಿಗೆ ಮೀಸಲಾದ್ರೆ ಹೇಗೆ? ಹೌದು, ಮದುವೆ ಆದಮೇಲೆ ಅವರು ಯಾವುದೂ ಆ್ಯಕ್ಟಿಂಗ್, ಯಾವ ಸೀರಿಯಲ್ ಆಗಲಿ ಮೂವೀಸ್ ಆಗಿ ನನಗೆ ಗೊತ್ತಿರೋಗೆ ಮಾಡಿಲ್ಲ ಅವರು. ಮದುವೆಗೆ ಮುಂಚೆ ಯಾವುದೋ ಮಾಡಿದೆ, ಅದು ಇವಾಗ ಒಂದು ರಿಲೀಸಿಗೆ ರೆಡಿ ಇದೆ. ಮದುವೆ ಆದಮೇಲೆ ಯಾವುದೂ ಮಾಡಿಲ್ಲ ಅವರು, ಮನೇಲೇ ಇದ್ರು ಅನ್ಸುತ್ತೆ. ಯಾವುದು ಇಲ್ಲ, ನನಗೆ ಟಚ್ಚಲ್ಲೇ ಇರಲಿಲ್ಲ.
ಏನಂದರೆ ಏನು ಶೇರ್ ಏನು ಅಲ್ಲಿ ವಿಷಯ ಹೈದ್ರಾಬಾದ್ ಹೋದ್ಮೇಲೆ ಏನಾಗ್ತಾ ಇದೆ ಏನಾಗ್ತಾ ಇತ್ತು ಏನೂ ಗೊತ್ತಿಲ್ಲ ಅದು. ಶೂಟಿಂಗ್ ಹೊರತುಪಡಿಸಿ ನೀವೆಲ್ಲಾದರೂ ಸಪ್ರೇಟಾಗಿ ಎಲ್ಲಾದರೂ ಮೀಟ್ ಆಗ್ತಾ ಇದ್ದಾರೆ ನೀವು ನಿಮ್ಮ ಸೆಟ್ ಅವರೆಲ್ಲ ಫ್ರೆಂಡ್ಸ್ ಯಾರಾದರೂ ಸೇರಿ? ನಮ್ಮ ಟೀಮ್ ಕಡಿಮೆ, ಯಾವ್ದಾದ್ರು ಪ್ರೈವೇಟ್ ಈವೆಂಟ್ ಏನಾದ್ರು ಇತ್ತು, ಫಂಕ್ಷನ್ ಏನಾದ್ರು ಇತ್ತು ಅಂದರೆ ಅದಕ್ಕೆ ಮಾತ್ರ ಮೀಟ್ ಮಾಡ್ತಾ, ಇಲ್ಲಾಂದರೆ ನಮ್ಮ ಪ್ರೊಡ್ಯೂಸರ್ ಶ್ರುತಿ ಮ್ಯಾಮ್ ಇದ್ದಾರಲ್ಲ, ಅವ್ರ ಮನೇಲಿ ಯಾವುದೇ ಹಬ್ಬ ಇದ್ರೂ ಎಲ್ಲ ಆರ್ಟಿಸ್ಟ್ಗಳನ್ನ ಇನ್ವೈಟ್ ಮಾಡ್ತಾಯಿದ್ರು. ಸೊ ಅಲ್ಲಿ ಸೇರ್ತಾ ಇದ್ದೋ, ಇಲ್ಲ ಪ್ರೈವೇಟ್ ಈವೆಂಟ್ ಏನಾರು ಈ ಫಂಕ್ಷನ್ಗಳೇನಾರು ಇದ್ದರೆ ಅಲ್ಲಿ ಸೇರ್ತದೆ, ಬಿಟ್ಟರೆ ಇನ್ನಾಚೆ ತುಂಬ ಕಡಿಮೆ, ಇಲ್ಲ ಸೇರ್ತಾನೆ ಇರಲಿಲ್ಲ. ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಯಾವುದಾದ್ರೂ ಸೀರಿಯಲ್ ಸಿನಿಮಾ ಏನಾದರೂ ಪ್ಲ್ಯಾನ್ ಆಗ್ತಾ ಇತ್ತಾ? ಇಲ್ಲ ಇಲ್ಲ, ಅದು ಒಂದು ಸೀರಿಯಲಿಗೆ ಬ್ರಹ್ಮಗಂಟು ಪೇರ್ ಇಟ್ಟಾಯಿತು ಅಂದ್ಬಿಟ್ಟು ಅದೇ ಪೇರ್ ಹಿಟ್ಲರ್ ಕಲ್ಯಾಣ ಕಂಟಿನ್ಯೂ ಮಾಡಿದ್ರು. ಅದು ಬಿಟ್ಟರೆ ಅಷ್ಟೇ, ಅವರು ಮದುವೆ ಆದಮೇಲೆ ಇಲ್ಲ, ಮತ್ತೆ ಇನ್ಯಾವುದು ಪ್ಲ್ಯಾನ್ ಇರಲಿಲ್ಲ. ಗೀತಾ ಅವ್ರು ಇರ್ಬೋದು ಅಥವಾ ನಿಮ್ಮ ಆಪ್ತ ಬಳಗ ಏನು ಹೇಳಿದ್ರು? ಎಲ್ಲ ಮಾತಾಡ್ದು, ಭರತ್ ಹತ್ರ ಮಾತಾಡಿದೆ, ಪ್ರಣತಿ ಎಲ್ಲ ಮಾತಾಡಿದ್ರು. ಎಲ್ರಿಗೂ ಶಾಕ್ ಆಗಿದೆ, ಏನಕ್ಕೆ ಹಿಂಗೆ ಮಾಡಿಕೊಂಡ್ರು, ಅಟ್ಲೀಸ್ಟ್ ಕಾಲ್ ಮಾಡಿ ಮಾತಾಡ್ಬೋದಿತ್ತಲ್ಲ ಯಾರ ಹತ್ರನಾದ್ರೂ, ಕ್ಲೋಸ್ ಇರೋರ ಹತ್ರ. ಒಂದು 5 ನಿಮಿಷ ಫೋನಲ್ಲಿ ಮಾತಾಡ್ಬಿಟ್ರೆ ಇದೆಲ್ಲ ಆಗ್ತಾ ಇರಲಿಲ್ವೇನೋ. ಬಟ್ ಅವ್ರ ಮೈಂಡಲ್ಲಿ ಏನಿತ್ತು ಏನೂ ಅರ್ಥ ಆಗ್ತಾಯಿಲ್ಲ ಏನಂತ. ಸಾಲ ಮಾಡ್ಕೊಂಡಿರೋದು ಆ ಥರ ಏನಾದರೂ? ಇಲ್ಲ, ಅವ್ರ ಕೆಲಸ ಇಲ್ಲಿದ್ದಾಗ ಕೆಲಸ ಮಾಡಿ ಎಲ್ಲ ಅವರೇ ಮನೆ ನಡೆಸ್ತಾ ಇದ್ದಿದ್ದು. ಬಟ್ ಏನೇ ಸಾಲ ಎಲ್ರದ್ದು ಇರುತ್ತೆ, ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಮೇಲೆ ಸಾಲ ನಮ್ಮದು ಇರುತ್ತೆ, ಅವ್ರದ್ದು ಇರುತ್ತೆ, ಎಲ್ರದ್ದು ಇರುತ್ತೆ, ಅದೆಲ್ಲ ಮ್ಯಾಟ್ರ್ ಆಗಲ್ಲ ಅದು. ಬಟ್ ಅದೇ ಇವಾಗ ಅವ್ರ ಮನೆ ಕಡೆಯಿಂದನೇ ಗೊತ್ತಾಗಬೇಕು ಏನು ರೀಸನ್ ಅಂತ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ನಟ ಹರ್ಷ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಕಿರಣ್ ಜೊತೆ ಕೀರ್ತಿ ಪಾಟೀಲ್, ಸಮಯ ನ್ಯೂಸ್, ಬೆಂಗಳೂರು.